ಕಟಕ ರಾಶಿಯವರೇ, ನೀವು ಜಲತತ್ವದ ರಾಶಿ. ಭಾವನಾತ್ಮಕತೆ, ಕರುಣೆ, ಕುಟುಂಬದ ಪ್ರೇಮ. ನೀವು ನಿಮ್ಮ ದೊಡ್ಡ ಶಕ್ತಿ. ನಿಮ್ಮ ಹೃದಯ ಮೃದುವಾದರೂ ನಿಮ್ಮ ಮನಸ್ಸು ಬಹಳ ಗಟ್ಟಿಯಾಗಿರುತ್ತದೆ. ಮಾರ್ಚ್ 2ರಂದು ಗ್ರಹಗಳ ಸಂಚಾರ ನಿಮ್ಮ ಕುಟುಂಬದ ಜೀವನ, ಆರ್ಥಿಕ ಸ್ಥಿತಿ ಮತ್ತು ಭಾವನಾತ್ಮಕ ನಿರ್ಧಾರಗಳ ಮೇಲೆ ವಿಶೇಷ ಪ್ರಭಾವ ಬೀರುತ್ತಿದೆ. ಇಂದು ನೀವು ತೋರಿಸುವ ಸಹನೆ ಮತ್ತು ಸಮತೋಲನವೇ ನಿಮ್ಮ ಯಶಸ್ಸಿನ ಗುಟ್ಟು. ಬೆಳಗ್ಗಿನ ಫಲಿತಾಂಶಗಳು ಮನಸ್ಸಿನ ಅಲೆಗಳು. ಬೆಳಿಗ್ಗೆ ಎದ್ದಾಗ ಸ್ವಲ್ಪ ಭಾವನಾತ್ಮಕತೆ ಹೆಚ್ಚಾಗಬಹುದು. ಹಳೆಯ ಘಟನೆಗಳು ನೆನಪಾಗಿ ಮನಸ್ಸು ಮೃದುವಾಗಬಹುದು. ಆದರೆ ಆತಂಕ ಬೇಡ, ಇದು ತಾತ್ಕಾಲಿಕ. ಬೆಳಿಗ್ಗೆ 6ರಿಂದ 8ರ ಒಳಗೆ ಪ್ರಾರ್ಥನೆ ಮಾಡಿದರೆ ದಿನಪೂರ್ತಿ ಮನಃಶಾಂತಿ ಸಿಗುತ್ತದೆ. ಇಂದು ನಿಮ್ಮ ಮಾತು ಮೃದುವಾಗಿರಲು, ಕಠಿಣವಾಗಿ ಮಾತನಾಡಿದರೆ ಸಂಬಂಧದಲ್ಲಿ ಅಂತಹ ಉಂಟಾಗಬಹುದು. ಉದ್ಯೋಗ ಮತ್ತು ಕರಿಯರ್ ಶಾಂತ ಪ್ರಗತಿ. ಕೆಲಸದ ಸ್ಥಳದಲ್ಲಿ ನಿಧಾನವಾದರೂ ಖಚಿತ ಪ್ರಗತಿ. ನೀವು ನೀಡಿದ ಪರಿಶ್ರಮವನ್ನು ಮೇಲಧಿಕಾರಿಗಳು ಗಮನಿಸುತ್ತಿದ್ದರೆ ಸಂಭವಿಸಬಹುದಾದ ಘಟನೆಗಳು. ಹೊಸ ಜವಾಬ್ದಾರಿ, ಹಳೆಯ ಕೆಲಸಕ್ಕೆ ಮೆಚ್ಚುಗೆ, ಪ್ರಮೋಷನ್, ಚರ್ಚೆ, ವರ್ಗಾವಣೆ ಸಾಧ್ಯತೆ. ಸರ್ಕಾರಿ ಉದ್ಯೋಗಗಳಿಗೆ ದಾಖಲೆಗಳಲ್ಲಿ ಎಚ್ಚರಿಕೆ ಅಗತ್ಯ. ಖಾಸಗಿ ಉದ್ಯೋಗಗಳಿಗೆ ತಂಡದ ಸಹಕಾರದಿಂದ ಲಾಭ. ವ್ಯಾಪಾರಿಗಳಿಗೆ ಮನೆ, ಆಹಾರ, ಹಾಲು, ಜಮೀನು ಸಂಬಂಧಿತ ವ್ಯವಹಾರದಲ್ಲಿ ಲಾಭದ ಸೂಚನೆ. ಹಣದ ವಿಚಾರದಲ್ಲಿ ಮಿಶ್ರ ಫಲ. ಹಳೆಯ ಬಾಕಿ ಹಣ ಸಿಗುವ ಸಾಧ್ಯತೆ. ಆದರೆ ಮನೆ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ಖರ್ಚು ಹೆಚ್ಚಾಗಬಹುದು. ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಕುಟುಂಬದವರ ಸಲಹೆ ಕೇಳಿ. ಸಣ್ಣ ಉಳಿತಾಯ ಯೋಜನೆ ಶುಭಕರ. ಪ್ರೀತಿ ಮತ್ತು ದಾಂಪತ್ಯ ಭಾವನಾತ್ಮಕ ಬಲವಾಗಿದೆ. ಕಟಕ ರಾಶಿಯವರು ಸಂಬಂಧವನ್ನು ಹೃದಯದಿಂದ ನೋಡುತ್ತಾರೆ. ಇಂದು ದಾಂಪತ್ಯ ಜೀವನದಲ್ಲಿ ಮಧುರತೆ ಹೆಚ್ಚಾಗುತ್ತದೆ. ಸಂಗಾತಿಯಿಂದ ಬೆಂಬಲ ಸಿಗುತ್ತದೆ. ಸಣ್ಣ ವಿಷಯಕ್ಕೂ ಹೆಚ್ಚು ಭಾವನಾತ್ಮಕವಾಗಬೇಡಿ. ಪ್ರೇಮಿಗಳಿಗೆ ಇಂದು ಮನದ ಮಾತು ಹೇಳಲು ಸೂಕ್ತ ಸಮಯ. ಕುಟುಂಬದವರ ಆಶೀರ್ವಾದ ಸಿಗುವ ಸೂಚನೆ. ಕುಟುಂಬ ಮತ್ತು ಸಮಾಜ ಸಂತೋಷದ ಸುದ್ದಿ. ಮನೆಯಲ್ಲಿನ ಒಂದು ಹಳೆಯ ಸಮಸ್ಯೆ ಪರಿಹಾರವಾಗಬಹುದು. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ. ಮಕ್ಕಳಿಂದ ಸಂತೋಷದ ಸುದ್ದಿ. ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಒಂದು ಕುಟುಂಬ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಕೂಡ ಇದೆ. ವಿದ್ಯಾರ್ಥಿಗಳಿಗೆ ಓದು ಮತ್ತು ಪರೀಕ್ಷೆಗೆ ಉತ್ತಮ ದಿನವಾಗಿದೆ. ಮನಸ್ಸು ಶಾಂತವಾಗಿರುವುದರಿಂದ ಗಮನ ಕೇಂದ್ರೀಕರಿಸುತ್ತದೆ. ಇಂದು ಓದಿದ ವಿಷಯ ದೀರ್ಘಕಾಲ ನೆನಪಿರುತ್ತದೆ. ಆರೋಗ್ಯ ಜಾಗ್ರತೆಯಾಗಿರಿ. ಆರೋಗ್ಯ ಸಾಮಾನ್ಯವಾಗಿ ಉತ್ತಮ, ಆದರೆ ಹೊಟ್ಟೆ ಜೀರ್ಣಕ್ರಿಯೆ ಅಥವಾ ನೀರಿನ ಅಂಶಕ್ಕೆ ಸಂಬಂಧಿಸಿದ ಸಮಸ್ಯೆ ಕಾಣಬಹುದು. ಹೆಚ್ಚು ನೀರು ಕುಡಿಯಿರಿ. ತೈಲಯುಕ್ತ ಆಹಾರ ಕಡಿಮೆ ಮಾಡಿ. ಸಂಜೆ ಸ್ವಲ್ಪ ನಡೆದು ಬರುವುದು ಉತ್ತಮ. ರಹಸ್ಯ ಸೂಚನೆ ಮುಖ್ಯ ಸಮಯವಾಗಿದೆ. ಇಂದು ಸಂಜೆ 5 ನಂತರ ಶುಭ ಸಮಯ ಆರಂಭ. ಒಂದು ಅಕಸ್ಮಾತ್ ಸುದ್ದಿ ಅಥವಾ ಕರೆ ನಿಮ್ಮ ಮನಸ್ಸಿಗೆ ಸಂತೋಷ ತರುತ್ತದೆ. ನೀವು ಇಂದು ತೆಗೆದುಕೊಳ್ಳುವ ಒಂದು ನಿರ್ಧಾರ ಮುಂದಿನ ತಿಂಗಳಲ್ಲಿ ದೊಡ್ಡ ಫಲ ಕೊಡಬಹುದು. ಆದ್ದರಿಂದ ಆತುರ ಬೇಡ. ಭಾವನೆ ಮತ್ತು ಬುದ್ಧಿ ಎರಡನ್ನ ಸಮತೋಲನದಲ್ಲಿಡೆ. ಇನ್ನು ಶುಭ ಸೂಚನೆಗಳು. ಶುಭ ಸಂಖ್ಯೆ 2. ಶುಭ ಬಣ್ಣ ಬಿಳಿ ಅಥವಾ ಕ್ರೀಮ್ ಆಗಿರುತ್ತದೆ. ಪರಿಹಾರ ಇದಕ್ಕೆ ಶಿವನಿಗೆ ಜಲಾಭಿಷೇಕ ಮಾಡಿ ಸೋಮವಾರ ಉಪವಾಸ ಮಾಡಿದರೆ ಶುಭ ಫಲ ಹೆಚ್ಚಾಗುತ್ತದೆ. ಶಕ್ತಿಶಾಲಿ ಕ್ಲೋಸಿಂಗ್. ಕಟಕ ರಾಶಿಯವರೇ, ನಿಮ್ಮ ಹೃದಯವೇ ನಿಮ್ಮ ಶಕ್ತಿ. ಇಂದು ನೀವು ತೋರಿಸುವ ಸಹನೆ ಮತ್ತು ಪ್ರೀತಿ ನಾಳೆಯ ದೊಡ್ಡ ಸಂತೋಷಕ್ಕೆ ಕಾರಣವಾಗುತ್ತದೆ. ಭಾವನೆ ಮತ್ತು ಬುದ್ಧಿ ಸಮತೋಲನದಲ್ಲಿರಲಿ. ಯಶಸ್ಸು ಖಚಿತ. ಇಂತಹ ದಿನದ ಭವಿಷ್ಯಕ್ಕಾಗಿ ನಮ್ಮ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಕಟಕ ರಾಶಿಯ ಬಂಧುಗಳಿದ್ದಾರೆ ಹಾಗೂ ನಿಮ್ಮ ಸ್ನೇಹಿತರಿಗೆ ತಪ್ಪದೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ದಿನ ಇವತ್ತಿನ ದಿನ ಸುಖಮಯವಾಗಿರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.